ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ SR ಎಜುಕೇಷನ್ ಚಾನಲ್. ಈ ದಿನ ನಾವು 10ನೇ ತರಗತಿಯ ಭೂಗೋಳಶಾಸ್ತ್ರ ಅಧ್ಯಾಯ 13 ಅರಣ್ಯಗಳು ಭಾರತದ ಅರಣ್ಯಗಳು ಎಂಬ ಅಧ್ಯಾಯ. ಇದು ಕ್ಲಾಸ್ 4 ಆಗತ್ತೆ. ಈಗಾಗಲೇ ನಾವು 3 ಕ್ಲಾಸಸ್ಗಳನ್ನು ನೋಡಿದ್ವಿ. ಯಾವುದಕ್ಕೆ ಸಂಬಂಧಿಸಿರುವ ಹಾಗೆ? ಭೂಗೋಳ ವಿಜ್ಞಾನಕ್ಕೆ ಸಂಬಂಧಿಸಿರುವ ಹಾಗೆ. ಇದು 10ನೇ ತರಗತಿಯ ಪಠ್ಯಪುಸ್ತಕ, ಅಧಿಕೃತ ಪಠ್ಯಪುಸ್ತಕ, ನ್ಯೂ ಎಡಿಷನ್ ಆಗಿರುತ್ತದೆ. ಹಾಗಾಗಿ ಹಳೆ ಒಂದು ಪಠ್ಯಪುಸ್ತಕದ ಮಾಹಿತಿಗಳು ಮತ್ತು ಹೊಸ ಪಠ್ಯಪುಸ್ತಕದ ಮಾಹಿತಿಗಳು ಅಲ್ಪ ಸ್ವಲ್ಪ ಬದಲಾಗಿದ್ದಾವೆ. ಹಾಗಾಗಿ ನ್ಯೂ ಎಡಿಷನ್ ಮೇಲೆ ನಿಮಗೆ TETಯಲ್ಲಿ ಪ್ರಶ್ನೆಗಳು ಬರೋ ಸಾಧ್ಯತೆ ಇರುವುದರಿಂದ ಈ ಪಠ್ಯಪುಸ್ತಕಗಳನ್ನು ನಾನು ಕವರ್ ಮಾಡ್ತಾ ಇದ್ದೀನಿ. ಇದು ಕ್ಲಾಸ್ ನಂಬರ್ 4 ಆಗತ್ತೆ. ಯಾವುದಕ್ಕೆ? ಜಿಯೋಗ್ರಫಿಗೆ ಸಂಬಂಧಿಸಿರುವ ಹಾಗೆ. ಈ ದಿನದ ಒಂದು ಪ್ರಶ್ನೋತ್ತರಗಳು ಯಾವ ರೀತಿ ಇದ್ದಾವೆ ಅಂತ. ಕ್ಲಾಸನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಚಾನಲ್ ಆಗಿರೋದ್ರಿಂದ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಕ್ಲಾಸನ್ನು ಪ್ರಾರಂಭ ನೋಡೋಣ. ಮೊದಲಿಗೆ ಅಧ್ಯಾಯದ ಬ್ಯಾಕ್ ಸೈಡಲ್ಲಿರುವಂತಹ ಕ್ವಶನ್ಸ್ಗಳನ್ನು ನೋಡೋಣ. ಬಿಟ್ಟ ಸ್ಥಳಗಳನ್ನು ಸೂಕ್ತವಾದ ಪದಗಳಿಂದ ಭರ್ತಿ ಮಾಡಿರಿ ಅಂತ ಇದೆ. ಮೊದಲನೇ ಪ್ರಶ್ನೆ ನೋಡೋಣ. ಅಸ್ಸಾಂ, ಮೇಘಾಲಯಗಳಲ್ಲಿ ಕಂಡುಬರುವ ಅರಣ್ಯದ ಪ್ರಕಾರವು ಡ್ಯಾಶ್ ಆಗಿದೆ. ಅಸ್ಸಾಂ, ಮೇಘಾಲಯಗಳಲ್ಲಿ ಕಂಡುಬರುವ ಅರಣ್ಯದ ಪ್ರಕಾರವು ಡ್ಯಾಶ್ ಆಗಿದೆ ಅಂತ ಇದೆ. ಯಾವ ಅರಣ್ಯ? ನಿತ್ಯ ಹರಿದ್ವರ್ಣದ ಅರಣ್ಯಗಳು. ನೆಕ್ಸ್ಟ್ ಕ್ವಶನ್ ನೋಡೋಣ. ಹಿಮಾಲಯದಲ್ಲಿ ಡ್ಯಾಶ್ ಅರಣ್ಯಗಳು ಕಂಡುಬರುತ್ತವೆ. ಹಿಮಾಲಯದಲ್ಲಿ ಡ್ಯಾಶ್ ಅರಣ್ಯಗಳು ಕಂಡುಬರುತ್ತವೆ. ಅಲ್ಪೈನ್ ಅರಣ್ಯಗಳು ಕಂಡುಬರುತ್ತವೆ. ಯಾವ ಅರಣ್ಯಗಳು? ಅಲ್ಪೈನ್ ಅರಣ್ಯಗಳು ಕಂಡುಬರುತ್ತವೆ ಹಿಮಾಲಯದಲ್ಲಿ. ಗಂಗಾ ನದಿ ಮುಖಜ ಭೂಮಿ ಪ್ರದೇಶವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಗಂಗಾ ನದಿ ಮುಖಜ ಭೂಮಿ ಪ್ರದೇಶವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಸುಂದರ್ಬನ್ ಮುಖಜ ಭೂಮಿ ಎಂದು ಕರೆಯುತ್ತಾರೆ ಅಥವಾ ಸುಂದರ್ಬನ್ ಭೂಮಿ ಎಂದು ಕರೆಯುತ್ತಾರೆ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಅಥವಾ ಡ್ಯಾಶ್ ರಾಜ್ಯದಲ್ಲಿದೆ? ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಡ್ಯಾಶ್ ರಾಜ್ಯದಲ್ಲಿದೆ. ಕರ್ನಾಟಕ ರಾಜ್ಯದಲ್ಲಿದೆ. ಯಾವುದು? ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ. ನೆಕ್ಸ್ಟ್ ನೋಡೋಣ ಪ್ರಶ್ನೆಗಳು. ಸುಂದರ್ಬನ್ ಎಂದು ಕರೆಯಲು ಡ್ಯಾಶ್ ಮರಗಳು ಬೆಳೆಯಲು ಕಾರಣವಾಗಿದೆ. ಯಾವ ಮರಗಳು ಬೆಳೆಯುವುದರಿಂದ ಸುಂದರ್ಬನ್ ಎಂಬ ಹೆಸರು ಬಿತ್ತು? ಯಾವ ಮರಗಳು? ಸುಂದರಿ ಮರಗಳು. ಯಾವ ಮರಗಳು? ಸುಂದರಿ ಮರಗಳು. ಸುಂದರ್ಬನ್ ಎಂದು ಕರೆಯಲು ಸುಂದರಿ ಮರಗಳು ಬೆಳೆಯಲು ಕಾರಣವಾಗಿದೆ. ಇದಿಷ್ಟು ಕೂಡ ಒಟ್ಟು 5 ಬಿಟ್ಟ ಸ್ಥಳಗಳು ಅಭ್ಯಾಸ ಪ್ರಶ್ನೆಗೆ ಸಂಬಂಧಿಸಿರುವ ಹಾಗೆ. ನೆಕ್ಸ್ಟ್ ನಾವು ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಗಳನ್ನು ಬರೆಯಿರಿ. ಭಾರತವು ಹೊಂದಿರುವ ಅರಣ್ಯ ಪ್ರದೇಶಗಳೆಷ್ಟು? ಭಾರತವು ಹೊಂದಿರುವ ಅರಣ್ಯ ಪ್ರದೇಶಗಳೆಷ್ಟು ನೋಡ್ತಾ ಹೋಗೋಣ. ಭಾರತವು 2009ರ ಅಂದಾಜಿನಂತೆ 6.9 ಲಕ್ಷ ಚದರ ಕಿಲೋಮೀಟರ್ ಅಥವಾ 69.0 ದಶಲಕ್ಷ ಹೆಕ್ಟರ್ ಆಗತ್ತೆ. ಇದು ಎಷ್ಟು? 6.9 ಲಕ್ಷ ಚದರ ಕಿಲೋಮೀಟರ್ ಅಂದರೆ 69.0 ದಶಲಕ್ಷ ಹೆಕ್ಟರ್. ಅಂದರೆ ಭೌಗೋಳಿಕ ಕ್ಷೇತ್ರದ 21.02% ಭೂಭಾಗವು ಅರಣ್ಯಗಳಿಂದ ಕೂಡಿರುವುದಾಗಿದೆ. ಎಷ್ಟು? 21.02% ಭೂಭಾಗವು ಅರಣ್ಯಗಳಿಂದ ಕೂಡಿರುವುದಾಗಿದೆ. ಇದು ಪುಸ್ತಕದ ಮಾಹಿತಿ, ನ್ಯೂ ಎಡಿಷನ್ ಪುಸ್ತಕದ ಮಾಹಿತಿ. ಭಾರತವು ಹೊಂದಿರುವ ಅರಣ್ಯ ಪ್ರದೇಶಗಳೆಷ್ಟು? 21.02% ಭಾಗವು ಅರಣ್ಯಗಳಿಂದ ಕೂಡಿದೆ. ಇಷ್ಟು ಭಾಗವನ್ನು ಹೊಂದಿದೆ ಭಾರತ. ನೆಕ್ಸ್ಟ್ ನೋಡೋಣ ಪ್ರಶ್ನೆ ಯಾವ ರೀತಿ ಇದೆ ಅಂತ. ಪ್ರಶ್ನೆ 2. ಕರ್ನಾಟಕದ 2 ರಾಷ್ಟ್ರೀಯ ಉದ್ಯಾನವನಗಳನ್ನು ಹೆಸರಿಸಿ ಅಂತ ಇದೆ. 2 ಕೇಳಿದ್ದಾರೆ, ಆದರೆ ನಾನು ಕರ್ನಾಟಕದಲ್ಲಿರುವಂತಹ ಒಟ್ಟು ರಾಷ್ಟ್ರೀಯ ಉದ್ಯಾನವನಗಳನ್ನು ಕೊಟ್ಟಿದ್ದೀನಿ. ನೆಕ್ಸ್ಟ್ ಟೈಮ್ ನಿಮಗೆ ಈ 5ರಲ್ಲಿ ಯಾವುದಾದ್ರೂ 2 ನೆನ್ಪಿಟ್ಕೊಳ್ಳೋಕೆ ಈಸಿ ಆಗತ್ತೆ. ಹಾಗಾದರೆ ನೆನ್ಪಿಟ್ಕೋರಿ. ಇದರಲ್ಲಿ ಯಾವುದಾದ್ರನ್ನ ಕೊಡಬಹುದು. ಇದು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ, ಅಣಸಿ ರಾಷ್ಟ್ರೀಯ ಉದ್ಯಾನವನ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ಬನ್ನೇರುಘಟ್ಟ ಜೈವಿಕ ಉದ್ಯಾನವನ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ. ಕರ್ನಾಟಕದ 2 ರಾಷ್ಟ್ರೀಯ ಉದ್ಯಾನವನಗಳನ್ನು ಹೆಸರಿಸಿ ಅಂತ ಇದೆ. ಕರ್ನಾಟಕದಲ್ಲಿ ಒಟ್ಟು 5 ರಾಷ್ಟ್ರೀಯ ಉದ್ಯಾನವನಗಳಿವೆ. ಅದರಲ್ಲಿ ನಾನು 5 ಕೂಡ ಹೇಳಿದ್ದೀನಿ. ನೆಕ್ಸ್ಟ್ ನೋಡೋಣ ಪ್ರಶ್ನೆ ಯಾವ ರೀತಿ ಇದೆ ಅಂತ. ಸ್ವಾಭಾವಿಕ ಸಸ್ಯವರ್ಗ ಎಂದರೇನು? ಸ್ವಾಭಾವಿಕ ಸಸ್ಯವರ್ಗ ಎಂದರೇನು? ಒಂದು ಪ್ರದೇಶದಲ್ಲಿ ಪ್ರಕೃತಿ ದತ್ತವಾಗಿ ಬೆಳೆದಿರುವ ಎಲ್ಲ ಬಗೆಯ ಸಸ್ಯ ಸಮೂಹವನ್ನು ಅರಣ್ಯಗಳು ಅಥವಾ ಸ್ವಾಭಾವಿಕ ಸಸ್ಯವರ್ಗ ಎಂದು ಕರೆಯುವರು. ಏನಂತ? ಒಂದು ಪ್ರದೇಶದಲ್ಲಿ ಪ್ರಕೃತಿ ದತ್ತವಾಗಿ ಬೆಳೆದಿರುವ ಎಲ್ಲ ಬಗೆಯ ಸಸ್ಯ ಸಮೂಹವನ್ನು ಅರಣ್ಯಗಳು ಅಥವಾ ಸ್ವಾಭಾವಿಕ ಸಸ್ಯವರ್ಗವೆಂದು ಕರೆಯುವರು. ಸ್ವಾಭಾವಿಕ ಸಸ್ಯವರ್ಗ ಅಂದರೆ. ನೆಕ್ಸ್ಟ್ ನೋಡೋಣ ಪ್ರಶ್ನೆ.
ದೇಶದಲ್ಲಿನ ಅರಣ್ಯ ಸಂರಕ್ಷಣೆಗೆ ಸಲಹೆಗಳು ಯಾವುವು? ಅಂದರೆ ರಾಷ್ಟ್ರದಲ್ಲಿರುವಂತಹ ಅರಣ್ಯಗಳನ್ನು ಸಂರಕ್ಷಣೆ ಮಾಡಬೇಕಪ್ಪ ಅಂದರೆ ಯಾವ ಯಾವ ಒಂದು ಸಲಹೆಗಳು ಬೇಕಾಗ್ತವೆ ನೋಡ್ತಾ ಹೋಗೋಣ. ಕಾಡ್ಗಿಚ್ಚು ಉಂಟು ಮಾಡುವ ಘರ್ಷಿತ ಮರಗಳನ್ನು ತೆಗೆಯುವುದು, ಅರಣ್ಯದ ಮರಗಳಿಗೆ ತಗಲುವ ರೋಗಗಳನ್ನು ನಿಯಂತ್ರಿಸುವುದು, ಸಸಿಗಳನ್ನು ನೆಡುವುದು, ಬೀಜಗಳನ್ನು ಹರಡುವುದು, ಕಾನೂನು ಬಾಹಿರವಾಗಿ ಮರ ಕಡಿಯುವುದನ್ನು ನಿಯಂತ್ರಿಸುವುದು, ಅದೇ ರೀತಿಯಾಗಿ ಅರಣ್ಯಗಳಲ್ಲಿ ಸಾಕು ಪ್ರಾಣಿಗಳ ಮೇಯಿಸುವಿಕೆಯನ್ನು ನಿಯಂತ್ರಿಸುವುದು, ಸಾರ್ವಜನಿಕರನ್ನು ಮರ ನೆಡಲು ಪ್ರೋತ್ಸಾಹಿಸುವುದು ಮತ್ತು ಅವುಗಳ ಪ್ರಾಮುಖ್ಯತೆಯ ಬಗ್ಗೆ ತಿಳುವಳಿಕೆ ನೀಡಿ ರಕ್ಷಣೆಗೆ ಪ್ರೇರೇಪಿಸುವುದು. ಸಾಮಾಜಿಕ ಅರಣ್ಯ ಯೋಜನೆಯನ್ನು ತ್ವರಿತವಾಗಿ ಯಶಸ್ವಿಯಾಗಿ ಕಾರ್ಯಗತಗೊಳಿಸುವುದು. ಇವೆಲ್ಲ ಏನಪ್ಪ ಅಂತಂದರೆ ಪ್ರಮುಖ ಸಲಹೆಗಳು ಯಾವುದಕ್ಕೆ? ಅರಣ್ಯ ಸಂರಕ್ಷಣೆಗೆ. ಓಕೆ, ಈ ರೀತಿಯಾಗಿ ನಾವೇನು ಮಾಡ್ಬೋದಪ್ಪ ಅಂದರೆ ಅರಣ್ಯಗಳನ್ನು ಸಂರಕ್ಷಣೆ ಮಾಡಬಹುದು. ನೆಕ್ಸ್ಟ್ ನೋಡೋಣ, ಜೈವಿಕ ವೈವಿಧ್ಯತೆ. ಜೈವಿಕ ವೈವಿಧ್ಯ ಎಂದರೇನು? ಸಸ್ಯ ಸಮೃದ್ಧತೆಯ ಜೊತೆಗೆ ಪ್ರಾಣಿ ಸಂಪತ್ತಿನ ವೈವಿಧ್ಯತೆಯನ್ನು ಒಳಗೊಂಡಿರುವುದು ಜೈವಿಕ ವೈವಿಧ್ಯತೆ. ಇದನ್ನೇ ವಿವಿಧ ಜೀವಿಗಳು ಮತ್ತು ಸಸ್ಯ ಸಂಪನ್ಮೂಲಗಳನ್ನು ಒಳಗೊಂಡಿರುವ ವಲಯವನ್ನು ಜೈವಿಕ ವೈವಿಧ್ಯ ಎಂದು ಕರೆಯುತ್ತಾರೆ. ಅಂದರೆ ಹಲವಾರು ವಿವಿಧ ಜೀವಿಗಳು ಒಗ್ಗಟ್ಟಿನಲ್ಲಿ ವಾಸ ಮಾಡುವುದಕ್ಕೆ ನಾವು ಜೈವಿಕ ವೈವಿಧ್ಯತೆ ತಾಣಗಳು ಅಂತಲೂ ಕೂಡ ಮಾಡಲಾಗಿದ್ದಾರೆ. ಬಯೋಸ್ಫಿಯರ್ ರಿಸರ್ವ್ಸ್ ಅಂತ ಮಾಡಲಾಗಿದೆ ಅಲ್ವಾ, ಅದಕ್ಕೆ ಹೇಳೋದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಭಾರತದಲ್ಲಿ ಎಲೆ ಉದುರುವ ಅರಣ್ಯಗಳ ಲಕ್ಷಣ ಮತ್ತು ಹಂಚಿಕೆಯನ್ನು ತಿಳಿಸಿ ಅಂತ ಇದೆ. ಎಲೆ ಉದುರುವ ಅರಣ್ಯಗಳು ಭಾರತದಲ್ಲಿ ಅತಿ ಹೆಚ್ಚು ವಿಸ್ತಾರವಾಗಿ ಹರಡಿದೆ. ಇವುಗಳು 75 ರಿಂದ 250 ಸೆಂಟಿಮೀಟರ್ ಮಳೆ ಪಡೆಯುವ ಪ್ರದೇಶಗಳಲ್ಲಿ ವ್ಯಾಪಕವಾಗಿ ವಿಸ್ತರಿಸಿವೆ. ಯಾವುದು? ಎಲೆ ಉದುರುವ ಅರಣ್ಯಗಳು. ಓಕೆ, ಭಾರತದಲ್ಲಿ ಅತಿ ಹೆಚ್ಚು ವಿಸ್ತಾರವಾಗಿ ಹರಡಿರುವಂತಹ ಅರಣ್ಯ ಪ್ರದೇಶ ಯಾವುದು? ಎಲೆ ಉದುರುವ ಅರಣ್ಯ ಪ್ರದೇಶಗಳು. ಎಷ್ಟು? 75 ರಿಂದ 250 ಸೆಂಟಿಮೀಟರ್ ಮಳೆ ಪಡೆಯುವಂತಹ ಪ್ರದೇಶಗಳಲ್ಲಿ ವ್ಯಾಪಕವಾಗಿ ವಿಸ್ತರಿಸಿವೆ. ಭಾರತದಲ್ಲಿ 65.5% ಒಟ್ಟು ಅರಣ್ಯದಲ್ಲಿ ಹರಡಿ. ಹಾಗಾದರೆ ಭಾರತ ದೇಶದಲ್ಲಿ ಅತಿ ಹೆಚ್ಚು ವಿಸ್ತಾರವಾಗಿ ಹರಡಿರುವಂತಹ ಅರಣ್ಯ ಪ್ರದೇಶ ಯಾವುದು? ಎಲೆ ಉದುರುವ ಅರಣ್ಯ ಪ್ರದೇಶ. ಓಕೆ, ನೆನ್ಪಿಟ್ಕೋರಿ. ಭಾರತವು ಮಾನ್ಸೂನ್ ವಾಯುಗುಣವನ್ನು ಹೊಂದಿರುವುದರಿಂದ ಈ ಬಗೆಯ ಅರಣ್ಯಗಳು ನಮಗೆ ವ್ಯಾಪಕವಾಗಿ ಹರಡಿದೆ ಅಥವಾ ವ್ಯಾಪಕವಾಗಿ ಹಂಚಿಕೆಯಾಗಿದೆ. ಯಾಕಪ್ಪ ಅಂತಂದರೆ ಮಾನ್ಸೂನ್ ಮಾರುತಗಳು ಮೀನ್ಸ್ ಜೂನ್ ಟು ಸೆಪ್ಟೆಂಬರ್ವರೆಗೆ ಮಳೆ ಆಗ್ತದೆ, ಆಮೇಲೆ ಮಳೆ ಆಗೋದು ವಿರಳ. ಹಾಗಾಗಿ ಏನಾಗತ್ತಪ್ಪ ಅಂತಂದರೆ ಬೇಸಿಗೆ ಕಾಲದಲ್ಲಿ ಮರಗಳು ಎಲೆಗಳನ್ನು ಉದುರಿಸುತ್ತವೆ. ಅದಕ್ಕೋಸ್ಕರ ಅತಿ ಹೆಚ್ಚು ಮಳೆ ನಾವು ಪಡ್ಕೊಳ್ಳೋದೇ ಯಾವುದರಲ್ಲಿ? ಮಾನ್ಸೂನ್ ಮಾರುತಗಳಿಂದ. ಹಾಗಾಗಿ ಈ ರೀತಿ ಇರುವಂತಹ ಒಂದು ವಾತಾವರಣದಲ್ಲಿ ಯಾವ ಮರಗಳು ಹೆಚ್ಚು ಬೆಳೀತಾವಪ್ಪ ಅಂತಂದರೆ ಎಲೆ ಉದುರುವ ಅರಣ್ಯ ಪ್ರದೇಶವೇ ಹೆಚ್ಚು ಬೆಳೀತದೆ. ಓಕೆ, ಹಾಗಾಗಿ 65.5% ಈ ಒಂದು ಅರಣ್ಯ ಪ್ರದೇಶ ನಮ್ಮ ರಾಷ್ಟ್ರದಲ್ಲಿದೆ. ನೆಕ್ಸ್ಟ್ ನೋಡೋಣ ಪ್ರಶ್ನೆ ಯಾವ ರೀತಿ ಇದೆ ಅಂತ. ಅರಣ್ಯ ಸಂರಕ್ಷಣೆ ಎಂದರೇನು? ಅದರ ಪ್ರಾಮುಖ್ಯ ಮತ್ತು ವಿಧಾನಗಳನ್ನು ತಿಳಿಸಿ. ಓಕೆ, ಅರಣ್ಯ ಸಂರಕ್ಷಣೆ ಅಂದ್ರೇನು, ಅದರ ಪ್ರಾಮುಖ್ಯತೆ ಮತ್ತು ವಿಧಾನಗಳನ್ನು ತಿಳಿಸಿ ನೋಡ್ತಾ ಹೋಗೋಣ. ಅರಣ್ಯಗಳನ್ನು ಮಾನವ ಪ್ರಾಣಿಗಳಿಂದ ಹಾಗೂ ನೈಸರ್ಗಿಕ ವಿಪತ್ತುಗಳಿಂದ ಕಾಪಾಡುವುದನ್ನೇ ಅರಣ್ಯ ಸಂರಕ್ಷಣೆ ಎಂದು ಕರೆಯುವರು. ಅರಣ್ಯಗಳನ್ನು ಮಾನವ ಪ್ರಾಣಿಗಳಿಂದ ಅದೇ ರೀತಿಯಾಗಿ ನೈಸರ್ಗಿಕ ವಿಪತ್ತುಗಳಿಂದ ಕಾಪಾಡುವುದನ್ನೇ ನಾವು ಅರಣ್ಯ ಸಂರಕ್ಷಣೆ ಎಂದು ಕರೆಯುತ್ತೇವೆ. ಭಾರತದಲ್ಲಿ ಅರಣ್ಯಗಳ ಕ್ಷೇತ್ರವು ನಿರಂತರವಾಗಿ ಇಳಿಮುಖವಾಗುತ್ತಿದೆ. ವ್ಯವಸಾಯದ ವಿಸ್ತರಣೆ, ಹೈನುಗಾರಿಕೆ, ರಸ್ತೆಗಳು, ರೈಲು ಮಾರ್ಗಗಳು, ನೀರಾವರಿ ಯೋಜನೆಗಳು ನಿರ್ಮಾಣ, ಕಾಡ್ಗಿಚ್ಚು, ಗಣಿಗಾರಿಕೆ ಮುಂತಾದವುಗಳು ಅರಣ್ಯ ನಾಶಕ್ಕೆ ಮುಖ್ಯ ಕಾರಣಗಳಾಗಿವೆ. ಓಕೆ, ಇವುಗಳೇನಾಗಿದ್ದಾವಪ್ಪ ಅಂತಂದರೆ ಅರಣ್ಯ ನಾಶಕ್ಕೆ ಕಾರಣಗಳಾಗಿವೆ. ಅದೇ ರೀತಿಯಾಗಿ ಸಂರಕ್ಷಣಾ ವಿಧಾನಗಳ ಬಗ್ಗೆ ಮಹತ್ವಪೂರ್ಣ ಆಗತ್ತೆ. ಮತ್ತೆ ನೋಡ್ತಾ ಹೋಗೋಣ. ಕಾಡ್ಗಿಚ್ಚು ಉಂಟು ಮಾಡುವ ಘರ್ಷಿತ ಮರಗಳನ್ನು ತೆಗೆಯುವುದು. ಓಕೆ, ವಿಧಾನಗಳು ಯಾವ ರೀತಿಯಾಗಿ ನಾವು ಕಾಡನ್ನು ಸಂರಕ್ಷಣೆ ಮಾಡಬೇಕು ಅಂತ. ಅರಣ್ಯದ ಮರಗಳಿಗೆ ತಗಲುವ ರೋಗಗಳನ್ನು ನಿಯಂತ್ರಿಸುವುದು, ಸಸಿಗಳನ್ನು ನೆಡುವುದು, ಬೀಜಗಳನ್ನು ಹರಡುವುದು, ಕಾನೂನು ಬಾಹಿರವಾಗಿ ಮರ ಕಡಿಯುವುದನ್ನು ನಿಯಂತ್ರಿಸುವುದು, ಅರಣ್ಯಗಳಲ್ಲಿ ಸಾಕು ಪ್ರಾಣಿಗಳ ಮೇಯಿಸುವಿಕೆಯನ್ನು ನಿಯಂತ್ರಿಸುವುದು, ಸಾರ್ವಜನಿಕರನ್ನು ಮರ ನೆಡಲು ಪ್ರೋತ್ಸಾಹಿಸುವುದು ಮತ್ತು ಅವುಗಳ ಪ್ರಾಮುಖ್ಯತೆಯ ಬಗ್ಗೆ ತಿಳುವಳಿಕೆ ನೀಡಿ ರಕ್ಷಣೆಗೆ ಪ್ರೇರೇಪಿಸುವುದು. ಸಾಮಾಜಿಕ ಅರಣ್ಯ ಯೋಜನೆಯನ್ನು ತ್ವರಿತವಾಗಿ ಯಶಸ್ವಿಯಾಗಿ ಕಾರ್ಯಗತಗೊಳಿಸುವುದು.
ಇವಿಷ್ಟು ಕೂಡ ಏನಪ್ಪಾ ಅಂದರೆ ಅರಣ್ಯ ಸಂರಕ್ಷಣೆಯ ಪ್ರಮುಖ ವಿಧಾನಗಳು. ಇವುಗಳ ಮೂಲಕ ಅರಣ್ಯವನ್ನು ಸಂರಕ್ಷಣೆ ಮಾಡಬಹುದು. ಓಕೆ, ಒಟ್ಟು ಎಷ್ಟಿದ್ದು ಪ್ರಶ್ನೆಗಳು? 7 ಪ್ರಶ್ನೆಗಳು ಮತ್ತು 5 ಬಿಟ್ಟ ಸ್ಥಳಗಳಿದ್ದು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಿರುವ ಹಾಗೆ. ಓಕೆ, ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ ಹೆಚ್ಚಿನ ಒಂದು ಅಭ್ಯಾಸಕ್ಕೆ. ನೋಡೋಣ ಮೊದಲನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ. ವರ್ಷ ಪೂರ್ತಿ ಹಸಿರಾಗಿರುವಂತಹ ಅರಣ್ಯಗಳು ಯಾವುವು? ಯಾವ ಅರಣ್ಯಗಳು ವರ್ಷ ಪೂರ್ತಿ ಹಸಿರಾಗಿರ್ತವೆ? ನಿತ್ಯ ಹರಿದ್ವರ್ಣದ ಅರಣ್ಯಗಳು, ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು, ಉಷ್ಣವಲಯದ ಹುಲ್ಲುಗಾವಲು ಅರಣ್ಯಗಳು, ಮ್ಯಾಂಗ್ರೋವ್ ಅರಣ್ಯಗಳು ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗುತ್ತೆ, ನಿತ್ಯ ಹರಿದ್ವರ್ಣದ ಅರಣ್ಯಗಳು. ಇವುಗಳೇನಾಗಿರ್ತಾವಪ್ಪ ಅಂತಂದರೆ ವರ್ಷ ಪೂರ್ತಿ ಹಸಿರಾಗಿಯೇ ಉಳಿಯುತ್ತವೆ. ಹಾಗಾದರೆ ನೋಡೋಣ ವಿವರಣೆ ಈ ಒಂದು ಪ್ರಶ್ನೆಗೆ ಸಂಬಂಧಿಸಿರುವ ಹಾಗೆ. ಭಾರತದಲ್ಲಿ ನಿತ್ಯ ಹರಿದ್ವರ್ಣದ ಅರಣ್ಯಗಳನ್ನು 250 ಸೆಂಟಿಮೀಟರ್ಗಳಿಗಿಂತ ಹೆಚ್ಚು ಮಳೆ ಪಡೆಯುವ ಮತ್ತು 900 ಮೀಟರ್ಗಳಿಗಿಂತ ಕಡಿಮೆ ಎತ್ತರವನ್ನು ಹೊಂದಿರುವ ಪ್ರದೇಶಗಳಲ್ಲಿ ಕಾಣಬಹುದು. ಇಂಪಾರ್ಟೆಂಟ್ ಆಗತ್ತೆ. ಈ ಎಲ್ಲ ಅರಣ್ಯಗಳ ಬಗ್ಗೆ ಯಾವ ರೀತಿ ಕ್ವಶನ್ ಬರಬಹುದು ಹೇಳಕ್ಕೆ ಬರುವುದಿಲ್ಲ. ಹಾಗಾಗಿ ಹೆಚ್ಚಿನ ಒಂದು ಮಾಹಿತಿಯನ್ನು ನೀವು ಕಲೆಕ್ಟ್ ಮಾಡಿ ಇಟ್ಕೋಬೇಕು. ಈ ಬಗೆಯ ಅರಣ್ಯಗಳು ಪಶ್ಚಿಮ ಘಟ್ಟಗಳು, ಈಶಾನ್ಯ ರಾಜ್ಯಗಳಾದ ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಣಿಪುರ್, ನಾಗಾಲ್ಯಾಂಡ್ ಹಾಗೂ ಅಂಡಮಾನ್ ಮತ್ತು ನಿಕೋಬಾರ್ ಲಕ್ಷದ್ವೀಪಗಳಲ್ಲಿ ಕಂಡುಬರುತ್ತವೆ. ಇದರಲ್ಲಿದ್ರೆ ನೀವು ಏನು ತಿಳ್ಕೊಬೇಕಪ್ಪ ಅಂತಂದರೆ, ಯಾವ ಒಂದು ಪ್ಲೇಸಸ್ಗಳಲ್ಲಿ ಅತಿ ಹೆಚ್ಚು ಮಳೆ ಪಡ್ಕೋತದಲ್ವಾ ನಮ್ಮ ಭಾರತ ದೇಶದಲ್ಲಿ, ಯಾವ ಒಂದು ಸ್ಥಳಗಳು ಹೆಚ್ಚೆಚ್ಚು ಮಳೆಯನ್ನು ಪಡ್ಕೋತಾವೆ ಅಲ್ಲಿ ನಮಗೇನು ಕಾಣುತ್ತದೆ? ನಿತ್ಯ ಹರಿದ್ವರ್ಣದ ಕಾಡುಗಳು ಕಾಣುತ್ತದೆ. ಓಕೆ, ಇದಿಷ್ಟು ನಿಮ್ಮ ಮೈಂಡಲ್ಲಿ ಇಟ್ಕೋರಿ. ನೋಡಲಿ, ಫಾರ್ ಎಕ್ಸಾಂಪಲ್ ಅತಿ ಹೆಚ್ಚು ಮಳೆಯನ್ನು ಪಡ್ಕೊಳ್ಳುವಂತಹ ಒಂದು ಸ್ಥಳಗಳು ವೆಸ್ಟರ್ನ್ ಘಾಟ್ಸ್ ಕೂಡ ಒಂದಾಗಿದೆ ಅಲ್ವಾ. ಹಾಗಾಗಿ ಪಶ್ಚಿಮ ಘಟ್ಟಗಳು, ಈಶಾನ್ಯ ರಾಜ್ಯಗಳು ಗೊತ್ತಿದೆ, ಮೇಘಾಲಯ ಆಗಿರ್ಬೋದು, ಚಿರಾಪುಂಜಿ ಅಲ್ಲೇ ಕಂಡು ಬರ್ತದೆ, ಮೌಸಿನ್ ರಾಮ್ ಅದೆಲ್ಲ. ಮತ್ತು ನಮಗೆ ಅರುಣಾಚಲ್ ಪ್ರದೇಶ ಆಗಿರ್ಬೋದು, ಅದೇ ರೀತಿಯಾಗಿ ನಾಗಾಲ್ಯಾಂಡ್ ಆಗಿರ್ಬೋದು, ಅಸ್ಸಾಂ ಆಗಿರ್ಬೋದು, ತ್ರಿಪುರ, ಮಿಜೋರಾಂ, ಅವೇನಪ್ಪ ಅಂದರೆ ಈಶಾನ್ಯ ರಾಜ್ಯಗಳು. ಸೊ ಅವುಗಳೇನಾಗಿರ್ತಾವಪ್ಪ ಅಂತಂದರೆ ನಿತ್ಯ ಹರಿದ್ವರ್ಣ ಕಾಡುಗಳು ಅಲ್ಲಿ ಕಾಣಕ್ಕೆ ಸಾಧ್ಯ ಇದೆ. ಯಾಕಂದರೆ ಅತಿ ಹೆಚ್ಚು ಮಳೆಯನ್ನು ಆ ಒಂದು ರಾಜ್ಯಗಳು ಪಡ್ಕೋತಾವೆ. ಅದೇ ರೀತಿಯಾಗಿ ನಮಗೆ ಅಂಡಮಾನ್ ಮತ್ತು ನಿಕೋಬಾರ್ ಮತ್ತು ಲಕ್ಷದ್ವೀಪಗಳಲ್ಲಿಯೂ ಕೂಡ ಈ ರೀತಿಯಾದಂತಹ ಒಂದು ಕಾಡುಗಳು ನೋಡೋಕೆ ಸಿಗುತ್ತವೆ. ಓಕೆ, ಹಾಗಾದರೆ ಅಧಿಕ ಮಳೆಯಲ್ಲಿ ಆಗತ್ತೆ, ಅಲ್ಲಿ ನಮಗೆ ನಿತ್ಯ ಹರಿದ್ವರ್ಣ ಕಾಡುಗಳು ನೋಡೋಕೆ ಸಿಗತ್ತೆ. ಇದು ನಿಮ್ಮ ಮೈಂಡಲ್ಲಿ ಇರಲಿ. ಭಾರತದಲ್ಲಿ ನಿತ್ಯ ಹರಿದ್ವರ್ಣದ ಅರಣ್ಯಗಳು ಸುಮಾರು 2.6 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹರಡಿವೆ. ಈ ಪ್ರದೇಶದಲ್ಲಿ ಸಸ್ಯವರ್ಗವು ವರ್ಷವೆಲ್ಲ ಹಸಿರಾಗಿರುವುದರಿಂದಲೇ ಇವುಗಳನ್ನು ನಿತ್ಯ ಹರಿದ್ವರ್ಣ ಅಥವಾ ಸದಾ ಹಸಿರಾಗಿರುವ ಅರಣ್ಯವೆಂದು ಕರೆಯುವರು. ಓಕೆ, ಹಾಗಾದರೆ ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ಅನ್ಕೋತೆ ನಾನು. ನೆಕ್ಸ್ಟ್ ನೋಡೋಣ ಪ್ರಶ್ನೆ ಯಾವ ರೀತಿ ಇದೆ. ಬಬೂಲ್, ಶಿಶಮ್, ಸಬಾಯ್, ಹುಲ್ಲು ಈ ಮರಗಳು ಈ ಕೆಳಗಿನ ಯಾವ ಅರಣ್ಯಗಳಲ್ಲಿ ಕಂಡುಬರುತ್ತವೆ? ವೆರಿ ಇಂಪಾರ್ಟೆಂಟ್. ಈ ರೀತಿಯೇ ನಿಮಗೆ ಪ್ರಶ್ನೆ ಬರೋದು, ಹಾಗಾಗಿ ಇಂಪಾರ್ಟೆಂಟ್ ಆಗತ್ತೆ, ಅಭ್ಯಾಸ ಮಾಡಿಕೊಳ್ಳಿ. ಬಬೂಲ್, ಶಿಶಮ್, ಸಬಾಯ್, ಹುಲ್ಲು ಈ ಮರಗಳು ಈ ಕೆಳಗಿನ ಯಾವ ಅರಣ್ಯಗಳಲ್ಲಿ ಕಂಡುಬರುತ್ತವೆ? ಉಷ್ಣವಲಯದ ಹುಲ್ಲುಗಾವಲು ಅರಣ್ಯಗಳು, ಮ್ಯಾಂಗ್ರೋವ್ ಅರಣ್ಯಗಳು, ಮರುಭೂಮಿ ಅರಣ್ಯಗಳು, ಹಿಮಾಲಯದ ಅಲ್ಪೈನ್ ಅರಣ್ಯಗಳು ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗುತ್ತೆ, ಉಷ್ಣವಲಯದ ಹುಲ್ಲುಗಾವಲು ಅರಣ್ಯಗಳು. ಓಕೆ, ಉಷ್ಣವಲಯದ ಹುಲ್ಲುಗಾವಲು ಅರಣ್ಯಗಳಲ್ಲಿ ಈ ರೀತಿಯಾದಂತಹ ಒಂದು ಸಸ್ಯವರ್ಗ ನಮಗೆ ಅಥವಾ ಮರಗಳು ಕಂಡುಬರುತ್ತವೆ. ನೋಡೋಣ ವಿವರಣೆ ಈ ಪ್ರಶ್ನೆಗೆ. ಉಷ್ಣವಲಯದ ಹುಲ್ಲುಗಾವಲು ಅರಣ್ಯಗಳು ಭಾರತದಲ್ಲಿ 60 ರಿಂದ 75 ಸೆಂಟಿಮೀಟರ್ ಮಳೆ ಪಡೆಯುವ ಪ್ರದೇಶಗಳಲ್ಲಿ ಹುಲ್ಲುಗಾವಲು ಸಸ್ಯವರ್ಗ ಪ್ರಧಾನವಾಗಿ ಕಂಡುಬರುವುದು. ಯಾವುದು? ಉಷ್ಣವಲಯದ ಹುಲ್ಲುಗಾವಲು ಅರಣ್ಯಗಳು. ಓಕೆ, ಇದು ಎಷ್ಟು ಮಳೆಯನ್ನು ಪಡ್ಕೋತದೆ? 60 ರಿಂದ 75 ಸೆಂಟಿಮೀಟರ್ ಮಳೆಯನ್ನು ಪಡ್ಕೋತದೆ. ಈ ವಲಯಗಳಲ್ಲಿ ಎತ್ತರವಾದ ಹುಲ್ಲು ಹಾಗೂ ವಿರಳವಾಗಿ ಅಲ್ಲಲ್ಲಿ ಕುರುಚುಲ ಜಾತಿಯ ಸಸ್ಯವರ್ಗಗಳನ್ನು ಕಾಣಬಹುದು. ದಖನ್ ಪ್ರಸ್ಥಭೂಮಿಯ ಕೇಂದ್ರ ಭಾಗ, ಅರಾವಳಿ ಪರ್ವತಗಳ ಪಶ್ಚಿಮದಲ್ಲಿರುವ ಥಾರ್ ಮರುಭೂಮಿಯ ಅಂಚಿನ ವಲಯಗಳು ಈ ಬಗೆಯ ಸಸ್ಯವರ್ಗವನ್ನು ಹೊಂದಿವೆ. ಬಬೂಲ್, ಶಿಶಮ್, ಸಬಾಯ್ ಹುಲ್ಲು ಇತ್ಯಾದಿ ಇಲ್ಲಿ ಬೆಳೆಯುತ್ತವೆ. ಯಾವುದರಲ್ಲಿ? ಉಷ್ಣವಲಯದ ಹುಲ್ಲುಗಾವಲು ಅರಣ್ಯಗಳಲ್ಲಿ. ಅಂದರೆ ಒಂದು ತಿಳ್ಕೊಂಬಿಡ್ರಿ, ನೋಡ್ಲಿ ಪ್ರದೇಶಗಳು ಯಾವ್ಯಾವು. ಕೇವಲ ಮಳೆ ಎಷ್ಟು ಪಡ್ಕೋತದೆ? 60 ರಿಂದ 75, ಅಂದರೆ ಅತಿ ಕಡಿಮೆ ಮಳೆಯಾಗುವಂತಹ ಒಂದು ಪ್ರದೇಶಗಳಲ್ಲಿ. ಫಾರ್ ಎಕ್ಸಾಂಪಲ್ ಥಾರ್ ಮರುಭೂಮಿ ಗೊತ್ತಿದೆ, ಅಲ್ಲಿ ಕಡಿಮೆ ಮಳೆ ಆಗತ್ತೆ. ಅರಾವಳಿ ಬೆಟ್ಟಗಳು ಅವುಗಳ ಒಂದು ಅಂಚಿನ ಭಾಗ, ಮೀನ್ಸ್ ಅರಾವಳಿ ಬೆಟ್ಟಗಳ ಒಂದು ಮಳೆ ನೆರಳಿನ ಪ್ರದೇಶಗಳಲ್ಲಿ ಕಡಿಮೆ ಮಳೆಯಾಗತ್ತೆ. ಸೊ ಅಲ್ಲಿ ಕೂಡ ಈ ರೀತಿಯಾದಂತಹ ಒಂದು ಸಸ್ಯವರ್ಗ ಬೆಳೆಯುತ್ತದೆ. ಈ ರೀತಿಯಾಗಿ ನಿಮಗೆ ದಖನ್ನ ಒಂದು ಪ್ರಸ್ಥಭೂಮಿಯ ಕೇಂದ್ರ ಭಾಗ, ಅದು ಕೂಡ ಮಳೆ ನೆರಳಿನ ಪ್ರದೇಶ ಆಗತ್ತೆ. ಹಾಗಾಗಿ ಅಲ್ಲಿಯೂ ಕೂಡ ಏನಾಗತ್ತೆ, ಈ ರೀತಿಯಾದಂತಹ ಒಂದು ಸಸ್ಯವರ್ಗ ಬೆಳೆಯುತ್ತದೆ. ಓಕೆ, ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಪ್ರಶ್ನೆ ಸಂಖ್ಯೆ 3.
ನದಿ ಮುಖಜ ಭೂಮಿಗಳಲ್ಲಿ ಕಂಡುಬರುವಂತಹ ಅರಣ್ಯ ಪ್ರದೇಶ ಯಾವುದು? ನದಿ ಮುಖಜ ಭೂಮಿಗಳಲ್ಲಿ ಕಂಡುಬರುವಂತಹ ಅರಣ್ಯ ಪ್ರದೇಶ ಯಾವುದು? ಮಹತ್ವಪೂರ್ಣ ಆಗತ್ತೆ, ನೋಡ್ಕೊಳ್ಳೋಣ. ಮ್ಯಾಂಗ್ರೋವ್ ಅರಣ್ಯಗಳು, ಹಿಮಾಲಯದ ಅಲ್ಪೈನ್ಸ್ ಅರಣ್ಯಗಳು, ನಿತ್ಯ ಹರಿದ್ವರ್ಣದ ಅರಣ್ಯಗಳು, ಈ ಮೇಲಿನ ಯಾವುದು ಅಲ್ಲ ಅಂತ ಇದೆ. ನದಿ ಮುಖಜ ಭೂಮಿಗಳಲ್ಲಿ ಕಂಡುಬರುವಂತಹ ಅರಣ್ಯ ಪ್ರದೇಶ ಯಾವುದು? ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್, ಮ್ಯಾಂಗ್ರೋವ್ ಅರಣ್ಯಗಳು. ಓಕೆ, ಮ್ಯಾಂಗ್ರೋವ್ ಅರಣ್ಯಗಳು ನದಿ ಮುಖಜ ಭೂಮಿಗಳಲ್ಲಿ ಕಂಡುಬರುವಂತಹ ಮುಖ್ಯವಾದಂತಹ ಅರಣ್ಯಗಳು ಆಗಿದ್ದಾವೆ. ಓಕೆ, ಹಾಗಾದರೆ ನೋಡೋಣ. ತೀರ ಪ್ರದೇಶಗಳ ತಗ್ಗು ವಲಯಗಳು ಸಮುದ್ರದ ಉಬ್ಬರದ ಕಾಲದಲ್ಲಿ ನೀರಿನಿಂದ ಆವರಿಸಲ್ಪಡುತ್ತವೆ. ಈ ಕಾಡುಗಳು ಇಂತಹ ನದಿ ಮುಖಜ ಭೂಮಿಗಳು ಮತ್ತು ನದಿ ಅಳಿವೆಗಳ ತಗ್ಗು ಪ್ರದೇಶಗಳಲ್ಲಿ ಕಂಡುಬರುತ್ತವೆ. ಯಾವ ಕಾಡುಗಳು? ಮ್ಯಾಂಗ್ರೋವ್ ಕಾಡುಗಳು. ಓಕೆ, ತೀರ ಪ್ರದೇಶಗಳಲ್ಲಿ ಅಂದರೆ ನದಿ ಮುಖಜ ಭೂಮಿಗಳಲ್ಲಿ, ಕರಾವಳಿ ಪ್ರದೇಶಗಳಲ್ಲಿ ಕಂಡುಬರುವಂತಹ ಒಂದು ಮರದ ಒಂದು ಪ್ರಜಾತಿ ಯಾವುದು? ಮ್ಯಾಂಗ್ರೋವ್ ಅರಣ್ಯಗಳು. ಗಂಗಾ, ಮಹಾನದಿ, ಗೋದಾವರಿ, ಕೃಷ್ಣಾ ನದಿ ಮುಖಜ ಭೂಮಿಗಳಲ್ಲಿ ಕಂಡುಬರುತ್ತವೆ ಮ್ಯಾಂಗ್ರೋವ್ ಅರಣ್ಯಗಳು. ನಮಗೆ ಗಂಗಾ ನದಿಯ ಮುಖಜ ಭೂಮಿಯಲ್ಲಿ ಸುಂದರಿ ಮರಗಳು ಹೇರಳವಾಗಿರುವುದರಿಂದ ಈ ಪ್ರದೇಶವನ್ನು ಸುಂದರ್ಬನ್ ಎಂದು ಕರೆಯುತ್ತಾರೆ. ಈ ಅರಣ್ಯಗಳ ಕ್ಷೇತ್ರದಲ್ಲಿ ಶೇಕಡ 4.4 ಸಾವಿರ ಚದರ ಕಿಲೋಮೀಟರ್ ದಷ್ಟಿರುತ್ತದೆ. ಎಷ್ಟು? 4.4 ಸಾವಿರ. ಅಂದರೆ ಅತಿ ಕಡಿಮೆ ಒಂದು ಭೂಪ್ರದೇಶವನ್ನು ಹೊಂದಿದೆ. ಯಾವುದು? ಮ್ಯಾಂಗ್ರೋವ್ ಅರಣ್ಯಗಳು. ಓಕೆ, ಕೆಳಗಿನವುಗಳಲ್ಲಿ ಯಾವುದು ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ಅರಣ್ಯಗಳು ಅಂತ ಪ್ರಶ್ನೆ ಆಗಬಹುದು. ಯಾವುದಾಗತ್ತೆ? ಮ್ಯಾಂಗ್ರೋವ್ ಅರಣ್ಯಗಳು. ಕೇವಲ 4.4. ಓಕೆ, ನೆನ್ಪಿಟ್ಕೋರಿ. ಸಾವಿರ, ಅದನ್ನು ಲಕ್ಷ ಅಲ್ಲ, ಸಾವಿರ. 4.4 ಸಾವಿರ ಚದರ ಕಿಲೋಮೀಟರ್ ಪ್ರದೇಶವನ್ನು ಹೊಂದಿದೆ ಮ್ಯಾಂಗ್ರೋವ್ ಅರಣ್ಯಗಳು. ನೆಕ್ಸ್ಟ್ ನೋಡೋಣ ಪ್ರಶ್ನೆ. ಸಾಲ್, ಬೈರಾ, ಟೂನ್, ಸಿಲ್ವರ್, ಸ್ಟ್ರೂಸ್, ಲಾರೆಲ್ ಈ ವಿಧದ ಮರಗಳು ಯಾವ ಅರಣ್ಯ ಪ್ರದೇಶದಲ್ಲಿ ಬೆಳೆಯುತ್ತವೆ? ವೆರಿ ಇಂಪಾರ್ಟೆಂಟ್. ಇವೆಲ್ಲ ಹೊಸ ಇನ್ಫಾರ್ಮೇಷನ್ಸ್ಗಳು. ಹಳೆ ಒಂದು ಪಠ್ಯ ಪುಸ್ತಕಗಳಲ್ಲಿ ಈ ಎಲ್ಲ ಇನ್ಫಾರ್ಮೇಷನ್ಸ್ಗಳು ಇಲ್ಲ. ಹಾಗಾಗಿ ನೀವು ಗಮನವಿಟ್ಟು ಅಭ್ಯಾಸ ಮಾಡ್ಕೋರಿ. ಎಲ್ಲ ಹೊಸ ಇವು. ಓಕೆ, ಇವುಗಳ ಮೇಲೆ ಪ್ರಶ್ನೆ ಬರೋ ಸಾಧ್ಯತೆ ಹೆಚ್ಚಿದೆ. ಓಕೆ, ಹಿಮಾಲಯದ ಅಲ್ಪೈನ್ಸ್ ಅರಣ್ಯಗಳು, ಮ್ಯಾಂಗ್ರೋವ್ ಅರಣ್ಯಗಳು, ನಿತ್ಯದ್ವರ್ಣದ ಅರಣ್ಯಗಳಾಗಬೇಕಿದು. ಅರಣ್ಯಗಳು, ಎಲೆ ಉದುರಿಸುವ ಅರಣ್ಯಗಳು. ಯಾವುದಾಗತ್ತೆ? ಸಾಲ್, ಬೈರಾ, ಟೂನ್, ಸಿಲ್ವರ್, ಸ್ಟ್ರೂಸ್, ಲಾರೆಲ್. ಈ ಒಂದ್ಸತಿ 2 ಸತಿ ಹೆಸರುಗಳನ್ನು ನೀವು ಪ್ರೊನೌನ್ಸಿಯೇಷನ್ ಮಾಡ್ರಿ. ಆವಾಗ ಏನಾಗತ್ತಪ್ಪ ಅಂದರೆ ಮೈಂಡಲ್ಲಿ ಸ್ಟಿಕ್ ಆಗಿ ಉಳಿತದೆ. ಇಲ್ಲ ಅಂದರೆ ಗೊತ್ತೇ ಆಗೋದಿಲ್ಲ. ಓಕೆ, ಹಾಗಾಗಿ ನೆನ್ಪಿಟ್ಕೋರಿ. ಈ ರೀತಿಯ ಒಂದು ಮರಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂತಂದರೆ ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್, ಹಿಮಾಲಯದ ಅಲ್ಪೈನ್ಸ್ ಅರಣ್ಯಗಳು. ಓಕೆ, ಹಿಮಾಲಯದ ಅಲ್ಪೈನ್ಸ್ ಅರಣ್ಯಗಳಲ್ಲಿ ಸಾಲ್, ಬೈರಾ, ಟೂನ್, ಸಿಲ್ವರ್, ಸ್ಟ್ರೂಸ್, ಲಾರೆಲ್ ಈ ವಿಧದ ಮರಗಳು ಕಂಡುಬರುತ್ತವೆ. ನಾನು 1 ಅಥವಾ 2 ಹೆಸರನ್ನ ತಗೊಂಬಂದು ನಿಮಗೆ ಕ್ವಶನ್ ಮಾಡಿ ಹೇಳಬಹುದು. ಆದರೆ ಎಕ್ಸಾಮಲ್ಲಿ ಅವರು ಯಾವ ಒಂದು ವರ್ಡ್ಸನ್ನು ಪಿಕ್ ಮಾಡ್ಕೋತಾರೆ ಹೇಳಕ್ಕೆ ಬರಲ್ಲಲ್ವಾ. ಹಾಗಾಗಿ ನಾನು ಎಲ್ಲ ಹೆಸರುಗಳನ್ನು ಇಲ್ಲಿ ತಗೊಂಬಂದಿರೋದು. ಓಕೆ, ಅದಕ್ಕೋಸ್ಕರ. ನೆಕ್ಸ್ಟ್ ನೋಡೋಣ ಈ ಒಂದು ಪ್ರಶ್ನೆಗೆ ವಿವರಣೆಯನ್ನು. ಹಿಮಾಲಯ ಪರ್ವತಗಳಲ್ಲಿ ವಿವಿಧ ಬಗೆಯ ಅರಣ್ಯಗಳು ಕಂಡುಬರುತ್ತವೆ. ಏಕೆಂದರೆ ಎತ್ತರವು ಹೆಚ್ಚಿದಂತೆ ಉಷ್ಣವಲಯದಿಂದ ಧ್ರುವ ಪ್ರದೇಶದವರೆಗಿನ ವಾಯುಗುಣಗಳನ್ನು ಈ ಪರ್ವತಗಳಲ್ಲಿ ಕಾಣಬಹುದು. ಯಾವ ಪರ್ವತಗಳಲ್ಲಿ? ಹಿಮಾಲಯ ಪರ್ವತಗಳಲ್ಲಿ ಕಾಣಬಹುದು. ವಾಯುಗುಣಕ್ಕೆ ಅನುಗುಣವಾಗಿ ವಿವಿಧ ಪ್ರಕಾರದ ಸಸ್ಯವರ್ಗಗಳು ಇಲ್ಲಿ ಕಂಡುಬರುವವು. ಇಲ್ಲಿ ಬೆಳೆಯುವ ಮುಖ್ಯ ಮರಗಳೆಂದರೆ ಸಾಲ್, ಬೈರಾ, ಟೂನ್, ಸಿಲ್ವರ್, ಸ್ಟ್ರೂಸ್, ಲಾರೆಲ್ ಮುಂತಾದ ಎಲೆ ಮೊನಚಾದ ಅರಣ್ಯಗಳು ಪ್ರಧಾನವಾಗಿ ಬೆಳೆದಿರುತ್ತವೆ. ಎಲೆ ಮೊನಚಾದ ಅರಣ್ಯಗಳು ಮೀನ್ಸ್ ಕೋನಿಫೆರಸ್ ಟ್ರೀ. ಕ್ರಿಸ್ಮಸ್ ಟ್ರೀ ನೋಡಿದ್ರಲ್ವಾ, ಈ ರೀತಿಯಾಗಿರ್ತದಲ್ಲ, ಅದು ಈ ರೀತಿಯಾಗಿ. ಓಕೆ, ನೋಡ್ರಿ ಛತ್ರಿಗತೆ ರೀತಿಯಾಗಿರುವಂತಹ ಟ್ರೀ ಇರುತ್ತೆ. ಕೋನಿಫೆರಸ್ ಟ್ರೀ ಅಂತ ಕರಿತೀವಲ್ವಾ, ಅಂದರೆ ಮೊನಚಾದ ಎಲೆಗಳನ್ನು ಹೊಂದಿರುವಂತಹ ಮರಗಳು. ಓಕೆ, ಎಲ್ಲಿ ಕಂಡು ಬರ್ತದೆ? ಅಲ್ಪೈನ್ಸ್ ಅರಣ್ಯ ಪ್ರದೇಶದಲ್ಲಿ ಕಂಡುಬರುತ್ತವೆ. ನೆಕ್ಸ್ಟ್ ನೋಡೋಣ ಪ್ರಶ್ನೆ ಯಾವ ರೀತಿ ಇದೆ ಅಂತ. ಭಾರತದಲ್ಲಿ ಸ್ಥಾಪಿತವಾದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು? ಯಾವ ರಾಷ್ಟ್ರೀಯ ಉದ್ಯಾನವನ ಮೊದಲ ಸ್ಥಾಪನೆಯಾಗಿದೆ? ಜಿಮ್ ಕಾರ್ಬೆಟ್, ಕಾಜಿರಂಗ, ಗೀರ್, ತಾಂಡೋವಾ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗುತ್ತೆ, ಜಿಮ್ ಕಾರ್ಬೆಟ್. ಓಕೆ, ಇದನ್ನು ಹೆಲೆ ನ್ಯಾಷನಲ್ ಪಾರ್ಕ್ ಅಂತಲೂ ಕೂಡ ಕರೆಯಲಾಗ್ತಿತ್ತು. ಇದು ಉತ್ತರಾಖಂಡದಲ್ಲಿದೆ ಪ್ರಸ್ತುತ. ಓಕೆ, ಜಿಮ್ ಕಾರ್ಬೆಟ್ ಇದು ಭಾರತದಲ್ಲಿ ಸ್ಥಾಪನೆಯಾದಂತಹ ಮೊದಲ ರಾಷ್ಟ್ರೀಯ ಉದ್ಯಾನವನ, ಫಸ್ಟ್ ನ್ಯಾಷನಲ್ ಪಾರ್ಕ್ ಇನ್ ಇಂಡಿಯಾ. ನೋಡೋಣ ನೆಕ್ಸ್ಟು. ರಾಷ್ಟ್ರೀಯ ಉದ್ಯಾನವನಗಳು ಭಾರತದಲ್ಲಿ ಸ್ಥಾಪಿತವಾದ ಮೊದಲ ರಾಷ್ಟ್ರೀಯ ಉದ್ಯಾನವನವೆಂದರೆ ಉತ್ತರಾಂಚಲದ ಜಿಮ್ ಕಾರ್ಬೆಟ್. ಓಕೆ, ಉತ್ತರಾಂಚಲ ಅಂದ್ರು ಉತ್ತರಾಖಂಡ್ ಅಂದ್ರು ಎರಡೂ ಕೂಡ ಒಂದೇ ಆಗತ್ತೆ. ಓಕೆ, ನೆನ್ಪಿಟ್ಕೋರಿ. ಭಾರತದಲ್ಲಿ ಒಟ್ಟು ಪ್ರಸ್ತುತ 106 ರಾಷ್ಟ್ರೀಯ ಉದ್ಯಾನವನಗಳಿವೆ. ಪ್ರಸ್ತುತ ದೇಶದ ಅತಿ ಮುಖ್ಯ ರಾಷ್ಟ್ರೀಯ ಉದ್ಯಾನವನಗಳೆಂದರೆ ಕಾಜಿರಂಗ ನ್ಯಾಷನಲ್ ಪಾರ್ಕ್, ಸಿಬ್ಸಾಗರ್,
ಅಸ್ಸಾಂ ಒಳಗಿದೆ. ಸುಂದರ್ಬನ್ 24 ಪರಗಣ ಜಿಲ್ಲೆ ಪಶ್ಚಿಮ ಬಂಗಾಳ. ಹಜಾರಿಬಾಗ್ ನ್ಯಾಷನಲ್ ಪಾರ್ಕ್ ಬಿಹಾರ್. ಗಿರ್ ನ್ಯಾಷನಲ್ ಪಾರ್ಕ್ ಜಗನ್ನಾಥ ಗುಜರಾತ್. ಕಾನ್ಹಾ ರಾಷ್ಟ್ರೀಯ ಉದ್ಯಾನವನ ಮಂಡ್ಯ ಮತ್ತು ಬಾಲಾಘಾಟ್ ಮಧ್ಯಪ್ರದೇಶ್. ತಾಂಡವ ರಾಷ್ಟ್ರೀಯ ಉದ್ಯಾನವನ ಚಂದ್ರಪುರ್ ಮಹಾರಾಷ್ಟ್ರ. ಇವು ಪ್ರಮುಖವಾದಂತಹ ರಾಷ್ಟ್ರೀಯ ಉದ್ಯಾನವನಗಳು ಪುಸ್ತಕಗಳಲ್ಲಿ ಮೆನ್ಷನ್ ಆಗಿದ್ದಾವೆ. ಹಾಗಾಗಿ ಈ ಹೆಸರುಗಳನ್ನು ಕೊಟ್ಟು ಈ ರಾಷ್ಟ್ರೀಯ ಉದ್ಯಾನವನ ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಕಂಡುಬರುತ್ತವೆ ಅಂತ ಕೊಡಬಹುದು. ಹಾಗಾಗಿ ಇಂಪಾರ್ಟೆಂಟ್ ಆಗತ್ತೆ, ನೆನ್ಪಿಟ್ಕೊರಿ. ನೆಕ್ಸ್ಟ್ ನೋಡೋಣ. ದೇಶದಲ್ಲಿ ಒಟ್ಟು 18 ಜೈವಿಕ ವಲಯಗಳನ್ನು ಸಂರಕ್ಷಿಸಲಾಗುತ್ತಿದೆ. ಅವುಗಳೆಂದರೆ ನೀಲಗಿರಿ, ನಂದಾದೇವಿ, ನೋಕ್ರೇಕ್, ಗ್ರೇಟ್ ನಿಕೋಬಾರ್, ಮನ್ನಾರ್, ಅಖಾತ್, ಮಾನಸ್, ಸುಂದರ್ಬನ್, ಸಿಮ್ಲಿಪಾಲ್, ಕಾಂಚನಗಂಗಾ, ಅಮರ್ಕಂಟಕ್, ಸೀತಾ ಮರುಭೂಮಿ, ಕೋಲ್ಡ್ ಡೆಸರ್ಟ್ ಅಂತ ಕರೀತಾರಲ್ವ ಅದು ಹಿಮಾಚಲ ಪ್ರದೇಶದಲ್ಲಿರುವಂಥದ್ದು. ಪನ್ನಾ ಮತ್ತು ಶೇಷಾಚಲಂ ನೀಲಗಿರಿ ಸಂರಕ್ಷಣಾ ವಲಯವು ಈ ಪ್ರದೇಶದಲ್ಲಿ ಪ್ರಥಮವಾಗಿದೆ. ಯಾವುದು? ಒಟ್ಟು 18 ಜೈವಿಕ ವಲಯಗಳನ್ನು ಸಂರಕ್ಷಿಸಲಾಗುತ್ತಿದೆ ನಮ್ಮ ಭಾರತ ದೇಶದಲ್ಲಿ. ಓಕೆ, ನೆಕ್ಸ್ಟ್ ನೋಡೋಣ. ವನ್ಯಜೀವಿ ಧಾಮಗಳು. ತಮಿಳುನಾಡು ಅಣ್ಣಾಮಲೈ ವನ್ಯಜೀವಿ ಧಾಮ, ಕೊಯಮತ್ತೂರು ನೀಲಗಿರಿ. ಪಶ್ಚಿಮ ಬಂಗಾಳ ಮದಾರಿಹಾತ್ ಜಲ್ದಾಫ್ರಾ. ರಾಜಸ್ಥಾನ್ ಭರತ್ಪುರ ಕಿಯೋಲಾಡಿಯೋ ಮತ್ತು ಪಕ್ಷಿಧಾಮ. ಹರಿಯಾಣ ಸುಲ್ತಾನ್ಪುರ ಗೋರೆಗಾಂವ್. ಪಂಜಾಬ ಭೀರ್ ಮೋತಿಬಾಗ್ ಮತ್ತು ಪಟಿಯಾಲ. ಆಂಧ್ರ ಪ್ರದೇಶ್ ಗುಂಟೂರು ಮತ್ತು ನಾಗಾರ್ಜುನ ಸಾಗರ. ಓಕೆ, ಇದಿಷ್ಟು ಕೂಡ ಏನಪ್ಪಾ ಅಂತಂದರೆ ವನ್ಯಜೀವಿ ಧಾಮಗಳು. ಓಕೆ, ಇದು ಪುಸ್ತಕದಲ್ಲಿರುವಂತಹ ಮಾಹಿತಿಗಳನ್ನು ನಾನು ಕೊಟ್ಟಿದ್ದೀನಿ. ಇವುಗಳನ್ನು ಕೊಟ್ಟು ಹೊಂದಿಸಿರಿ ಅಂತ ಕೊಡ್ಬೋದು, ಅಥವಾ ಡೈರೆಕ್ಟ್ ಆಗಿ ಇವುಗಳು ಏನು ಅಂತ ಪ್ರಶ್ನೆ ಆಗ್ಬಹುದು. ಅದೇ ರೀತಿಯಾಗಿ ಎಲ್ಲಿ ಕಂಡು ಬರುತ್ತದೆ ಅಂತ ಪ್ರಶ್ನೆ ಆಗ್ಬಹುದು. ಹಾಗಾಗಿ 1 ಸತಿ 2 ಸತಿ ನೀವು ಇದನ್ನು ಅಭ್ಯಾಸ ಮಾಡ್ಕೊಳ್ಳಿ, ನೆನಪಾಗತ್ತೆ. ಅಣ್ಣಾಮಲೈ ತಮಿಳುನಾಡು ಅಣ್ಣಾಮಲೈ ವನ್ಯಜೀವಿ ಧಾಮ ಕೊಯಮತ್ತೂರು ಮತ್ತು ನೀಲಗಿರಿ. ಓಕೆ, ಪಶ್ಚಿಮ ಬಂಗಾಳ ಮದಾರಿಹಾತ್ ಮತ್ತು ಜಲ್ದಾಫ್ರಾ. ರಾಜಸ್ಥಾನ್ ಭರತ್ಪುರ ಮತ್ತು ಕಿಯೋಲಾಡಿಯೋ ಪಕ್ಷಿಧಾಮ. ಹರಿಯಾಣ ಸುಲ್ತಾನ್ಪುರ ಮತ್ತು ಗೋರೆಗಾಂವ್. ಪಂಜಾಬ ಭೀರ್ ಮೋತಿಬಾಗ್ ಮತ್ತು ಪಟಿಯಾಲ. ಆಂಧ್ರ ಪ್ರದೇಶ್ ಗುಂಟೂರು ಮತ್ತು ನಾಗಾರ್ಜುನ ಸಾಗರ. ಇವು ಪ್ರಮುಖವಾದಂತಹ ವನ್ಯಜೀವಿ ಧಾಮಗಳು. ಓಕೆ, ಹಾಗಾದರೆ ಇದಿಷ್ಟು ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕ್ಲಾಸ್ ಆಗಿತ್ತು ನಿಮ್ಮ ಒಂದು ಪರೀಕ್ಷೆಗೆ. 10ನೇ ತರಗತಿಯ ಇದು ಅಧ್ಯಾಯ 13 ಕಂಪ್ಲೀಟ್ ಆಯಿತು, ಭಾರತದ ಅರಣ್ಯಗಳು. ನೆಕ್ಸ್ಟ್ ಒಂದು ತರಗತಿಯಲ್ಲಿ ಸಿಗೋಣ ಹೊಸ ಒಂದು ಅಧ್ಯಾಯದೊಂದಿಗೆ. ಓಕೆ, ಹಾಗಾದರೆ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ನಮ್ಮನ್ನು ಸಪೋರ್ಟ್ ಮಾಡಿ. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಓಕೆ, ಥ್ಯಾಂಕ್ ಯು.